لله رب العالمين إنما علينا بالإيمان وحضرنا على دين الإسلام حمدا يوافي نعمه ويكافي مزيدا ربنا لك الحمد كما ينبغي لجلالك والإكرام وجل سلطانك اللهم صل على سيدنا محمد وعلى آل سيدنا مولانا محمد اللهم بارك لنا في أمورنا وفي بركة دامة دائما كما باركت على عبادك الصالحين اللهم صل صلاة كاملة وسلم سلاما تاما على سيدنا محمد الذي القدر تنفذ بالقرب وتقضى به الحوائج وتنال بالرغائب وصل الخواتم واستسقى الماء بوجهك الكريم وعلى اله وصحبه في كل لمحه ونفس بعلم كل معلوم لك اللهم صل وسلم اللهم قرانا من القران الشامله اولنا الى حضره سيدنا وشفيعنا حبيبنا ومرشدنا ومجينا محمد صلى الله عليه وسلم اللهم صل وسلم على سيدنا محمد اللهم درجات الذي اللهم ربنا هب لنا من ازواجنا وذرياتنا قرة اعين للمتقين اماما اللهم ربنا تقبل منا انك انت السميع العليم اللهم صل عليه وسلم تسليما دائما يا سبحان الله وحيدا يا سلام الله وحده يا رب العالمين. ಹದಿಮೂರು ವರ್ಷಗಳಿಂದ ಗ್ರಾಹಕರ ಮೆಚ್ಚುಗೆಯನ್ನ ಪಡೆದಂತಹ ಗೋಲ್ಡ್ ಕಿಂಗ್ ಈಗ ಉಡುಪಿನಲ್ಲಿ ಸ್ಥಳಾಂತರಗೊಂಡು ಹೊಸ ಮಳಿಗೆಯಾಗಿ ಇವತ್ತು ಶುಭಾರಂಭಗೊಳ್ತಾ ಇದೆ. ಈ ಶುಭ ಸಮಾರಂಭದಲ್ಲಿ ಏನೆಲ್ಲ ಜನ ಏನ್ ಹೇಳ್ತಾರೆ, ಹಾಗೇನೆ ಹೊಸ ಏನ್ ಆಫರ್ ಅನ್ನ ಇಟ್ಟಿದ್ದಾರೆ, ಸೊ ಇದ್ರ ಬಗ್ಗೆ ಎಲ್ಲ ನಾನು ಹೇಳ್ತಾ ಹೋಗ್ತೇನೆ. ನೋಡ್ಕೊಂಡು ಕಿಂಗ್ ಈಗ 13 ವರ್ಷಗಳಿಂದ ಕಾರ್ಯಾಚರಿಸ್ತಾ ಇದೆ. ಈಗ ಉಡುಪಿನಲ್ಲಿರುವಂತಹ ಒಂದು ಸಂಸ್ಥೆ ಏನಾಗಿದೆ, ಈಗ ಸ್ಥಳಾಂತರಗೊಂಡಿದೆ, ಈಗ ಹೊಸದಾಗಿ ಈಗ ಶುಭಾರಂಭಗೊಂಡಿದೆ. ಸೊ ಹೇಗೆ ಅನಿಸ್ತಾ ಇದೆ? ಬಹಳ ಸುಂದರವಾದ ಈ ಸಮಯದಲ್ಲಿ ಇಲ್ಲಿಯ ಈ ವಾತಾವರಣಕ್ಕೆ ಈ ಒಳ್ಳೆಯ ಒಂದು ಬಿಲ್ಡಿಂಗ್ ಸಿಗ್ತಿದೆ ನಮಗೆ. ಆದ ಕಾರಣ ಇಲ್ಲಿ ನಡೆಯಬಹುದಂತ ಒಂದು ಭಾವನೆ ನಮ್ಮಲ್ಲಿ ಇದೆ. ಸೊ ಹಾಗೇನೆ ಈಗ ಚಿನ್ನಾಭರಣ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ
ಗೋಲ್ಡ್ ಕಿಂಗ್ ಅದನ್ನ ಸರಿಸಾಟಿ ಅದಕ್ಕೆ ಹೇಳಕ್ ಆಗೋಲ್ಲ, ಆ ವಿಷಯದಲ್ಲಿ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಎಸ್ ಕಮ್ಮಿ ಆಗ್ಬೋದು, ಜಾಸ್ತಿ ಆಗ್ಬೋದು. ಜಾಸ್ತಿ ಪ್ರಾರಂಭಗೊಂಡಿದೆ. 13 ವರ್ಷಗಳ ಒಂದು ಮೆಚ್ಚುಗೆ, ಗ್ರಾಹಕರೆಲ್ಲರೂ ಮೆಚ್ಚಿಕೊಂಡಿದ್ದಾರೆ ಗೋಲ್ಡ್ ಕಿಂಗ್ ಅನ್ನ. ಹೇಗೆ ಅನಿಸ್ತಾ ಇದೆ? ಒಳ್ಳೆ ಸಂತೋಷ. ಸ್ಪೇಸ್ ಇರ್ಲಿಲ್ಲ ಶಾಪ್ ಅಲ್ಲಿ, ಸ್ಪೇಸ್ ಏನಿರ್ಲಿಲ್ಲ. ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ಸ್ವಲ್ಪ ಸ್ಪೇಸ್ ಬೇಕು ಕಸ್ಟಮರ್ ಬರುವಾಗ. ಈಗ ಮಾಡಿದ್ದಾರೆ. ಮತ್ತೆ ಸರ್ವಿಸ್ ಒಳ್ಳೆ ಸರ್ವಿಸ್ ಉಂಟು. ಒಳ್ಳೆ ವಿಶ್ವಾಸದ ಒಂದು ವಿಶ್ವಾಸವನ್ನ ಯಾವಾಗ್ಲೂ ಕಾಯ್ದುಕೊಳ್ತೀವಿ ಅಲ್ವಾ? ನಾನು 12 ವರ್ಷ ಆಯ್ತು ಇಲ್ಲಿ ಕಸ್ಟಮರ್ ಆಗಿ. ಕಸ್ಟಮರ್ ಆಗಿ. ಓಕೆ, ಸೊ ಗೋಲ್ಡ್ ಕಿಂಗ್ ಒಳ್ಳೆ ಸರ್ವಿಸ್. ಸೊ ನೀವು 12 ವರ್ಷ ಅಂತ ಹೇಳ್ತಿದ್ರೆ, ಈ 12 ವರ್ಷದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಚಿನ್ನಾಭರಣದಲ್ಲಿ? ಈಗ ಎಷ್ಟು ಆಗಿದೆ? ರೇಟ್ ಡಿಫ್ರೆನ್ಸ್ ಎಷ್ಟು ತುಂಬಾ ಇದೆ ಅಲ್ವಾ? 3-4 ಸಾವಿರಕ್ಕೆ ಪರ್ಚೇಸ್ ಮಾಡಿದ್ವಿ ಗ್ರಾಮ್. 3-4 ಸಾವಿರ. ಈಗ ಅದರ ಪ್ರೈಸ್ ಎಷ್ಟಾಗಿದೆ? 15 ಆಗ್ತಾ ಬಂದಿದೆ. ಎಸ್, ಸೊ ತುಂಬಾ ಅಂದ್ರೆ ತುಂಬಾ ಏರಿಕೆ ಆಗಿದೆ. 90% ಏರಿಕೆ ಆಗಿದೆ. ಸೊ ಹಾಗೇನೆ ಇದೆ, ನೀವು ಇಲ್ಲಿಂದಲೇ ಪರ್ಚೇಸ್ ಮಾಡೋದು. ಡಿಸೈನ್ಸ್, ವೆರೈಟಿ, ಎಲ್ಲ ವಿಶ್ವಾಸ ಇದೆ. ವಿಶ್ವಾಸದ ಒಂದು ವರ್ಷದಿಂದ ಉಡುಪಿನಲ್ಲಿ ಒಳ್ಳೆ ರೀತಿಯಿಂದ ಗ್ರಾಹಕರಿಗೆ ಏನು ಖುಷಿ ಅನಿಸ್ತಾ ಇದೆ, ಆ ತರದ ಎಲ್ಲ ಎಲ್ಲ ವ್ಯವಸ್ಥೆಗಳನ್ನ. ಆದ್ರೆ ಈಗ ನಾವು ಕಾರಣಾಂತರಗಳಿಂದ ಅಲ್ಲಿ ಸ್ಥಳದ ಸ್ವಲ್ಪ ಕೊರತೆ ಇರುವುದರಿಂದ ಸ್ವಲ್ಪ ದೊಡ್ಡದಾದಂತ ಗ್ರಾಹಕರಿಗೋಸ್ಕರ ಶೋರೂಮ್ ಅನ್ನ ಮಾಡಿದ್ದೀವಿ. ನಮ್ಮ ದೇವರೇ ಗ್ರಾಹಕರನ್ನ ಖುಷಿ ಪಡಿಸುವಂತ, ಗ್ರಾಹಕರಿಗೆ ಒಳ್ಳೆಯ ಕ್ವಾಲಿಟಿ ಆದಂತಹ ಚಿನ್ನವನ್ನ ಕೊಡುವಂತ ಇದಾಗಿರ್ತದೆ ನಮ್ದು. ಬಟ್ ಇದು ನಮ್ದು ಇದು ಒಂದೇ ಶೋರೂಮ್ ಅಲ್ಲ, ಉಪ್ಪಳದಲ್ಲಿ ಮೈನ್ ಬ್ರಾಂಚ್ ಇದೆ, ಮತ್ತು ಹೊಸಂಗಡಿಯಲ್ಲಿದೆ, ಕುಂಬಳಿಯಲ್ಲಿದೆ. ಇನ್ನು ಇದು 4ನೇ ಶೋರೂಮ್. 4ನೇ ಶೋರೂಮ್ ಅಂದ್ರೆ ಇದು ಆಲ್ರೆಡಿ 13 ವರ್ಷದಿಂದ ಇರ್ತಕ್ಕಂತ ಶೋರೂಮ್ ಅನ್ನ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಗ್ರಾಹಕರಿಗೋಸ್ಕರ ನಾವು ವಿಶಾಲತೆಯನ್ನ ಪಡ್ಕೊಂಡು ಒಳ್ಳೆ ರೀತಿಯಿಂದ ನಮ್ಮಲ್ಲಿ ಎಲ್ಲಾ ತರದ ಮತ್ತೆ ಆಭರಣಗಳು, ಈಗ ರಾಜ್ಕೋಟ್ ಆಗಿರ್ಲಿ, ಮತ್ತೆ ಹ್ಯಾಂಟಿಗ್ ಆಗಿರ್ಲಿ, ಸೆಮಿ ಹ್ಯಾಂಟಿಗ್ ಆಗಿರ್ಲಿ, ಇಂತ ಒಳ್ಳೊಳ್ಳೆಯ ಗ್ರಾಹಕರಿಗೆ ಮೆಚ್ಚುವಂತ ನಮ್ಮಲ್ಲಿ ಎಲ್ಲಾ ತರದ ಏನ್ ಸ್ಪೆಷಲ್ ಆಫರ್ ನ ಇಟ್ಟಿದ್ದೀರಾ ಈಗ ಈ ಸಂಸ್ಥೆ ಶುಭ? ಹೌದು, ಒಳ್ಳೆ ನಾವು ಈಗ ಈ ಓಪನಿಂಗ್ ಗೆ ನಾವು 2.75% ಅಂತ ಹೇಳಿ ಒಂದು ಒಳ್ಳೆ ಆಫರ್ ಅನ್ನ ಇಟ್ಟಿದ್ದೀವಿ ಗ್ರಾಹಕರಿಗೋಸ್ಕರ. ಮತ್ತೆ ಮದುವೆ ಚಿನ್ನಾಭರಣ ಖರೀದಿಯಲ್ಲಿ 2.75% ಆಫರ್ ಅನ್ನ ಇಟ್ಟಿದ್ದೀವಿ. ಅದೇ ತರ ಗೋಲ್ಡ್ ಅಡ್ವಾನ್ಸ್ ಅನ್ನ 55% ಗೆ ಅಡ್ವಾನ್ಸ್ ಗೆ ಇಟ್ಟಿದ್ದೀವಿ. ಅದೇ ತರ ಮತ್ತೆ ಕೇರಳ ವರ್ಕ್ ಅಲ್ಲಿ ಕೂಡ 2.6% ಗೆ ಇಟ್ಟಿದ್ದೀವಿ. ಅದೇ ತರ ಸೆಮಿ ಆಂಟಿಕ್ ಅಲ್ಲಿ 2.7% ಗೆ ಇಟ್ಟಿದ್ದೀವಿ. ರಾಜ್ಕೋಟ್ ವರ್ಕ್ ಅಂತ ಹೇಳಿದ್ರೆ ಒಳ್ಳೆ ವರ್ಕ್, ಅದು 3.5% ಗೆ ಇಟ್ಟಿದ್ದೀವಿ. ಪ್ರೀಮಿಯಂ ಆಂಟಿಕ್ ಕೂಡ 6.9% ಗೆ ಒಳ್ಳೆಯ ಈ ರೇಟಿಗೆ ಈ ಮತ್ತೆ ಈ ಬೆಲೆಗೆ ಈ ಚಿನ್ನವನ್ನ ಈ ನಮ್ಮ ಓಪನಿಂಗ್ ಗೋಸ್ಕರ ಇಟ್ಟಿರುವಂತಹದ್ದು ಪ್ರೀಮಿಯಂ ಆಂಟಿಕ್ 6.9%. ಅದೇ ತರ ನಮ್ಮಲ್ಲಿ ವಿಶೇಷವಾಗಿ 18 ಕ್ಯಾರೆಟ್ ಚಿನ್ನದ ಬೆಲೆ ಏರುತ್ತರಿಂದ 18 ಕ್ಯಾರೆಟಿನ ಬಹಳಷ್ಟು ಐಟಮ್ ಅನ್ನ ನಾವು ಇಟ್ಕೊಂಡಿದ್ದೀವಿ. ಏನಿದ್ರು ಕೂಡ ಗೋಲ್ಡ್ ಕಿಂಗ್ ಗ್ರಾಹಕರ ಪರವಾಗಿರುತ್ತೆ ಹೊರತು ನಮ್ಮ ಪರವಾಗಿ ಇರುವುದಿಲ್ಲ ಅಂತ ಹೇಳಿ. ಗೋಲ್ಡ್ ಕಿಂಗ್ ಯಾವತ್ತಿದ್ರು ಕಿಂಗ್ ಇದೆ. ಬೇಕಾದಂತ ಡೈಮಂಡ್ಸ್ ಕೂಡ ನಮ್ಮ ದೊಡ್ಡ ಶೋರೂಮ್ ಉಪ್ಪಳದಲ್ಲಿ ಬಹಳಷ್ಟು ವೈವಿಧ್ಯಮಯ ಡೈಮಂಡ್ಸ್ ಆಭರಣಗಳಿದೆ. ಅದೇ ತರ ಇಲ್ಲಿ ಕೂಡ ನಮ್ಮಲ್ಲಿ ಕೂಡ ഡയമണ്ട്സ് ಕೂಡ ಇದೆ. ഡയമണ്ട്സ് ಕೂಡ ನಾವು ಒಳ್ಳೆ ಆಫರ್ ಅನ್ನ ഈ ഓപ്പണിംഗ് ಗೋಸ್ಕര ഇട്ടുകൊണ്ടിരിക്കുന്നു. ബഹുമാനപ്പെട്ട നാട്ടുകാർക്ക് ഞങ്ങളുടെ ഷോപ്പ് തുടങ്ങി 13ാമത്തെ വർഷമാണ്. അപ്പുറത്തെ ബിൽഡിംഗിൽ നിന്ന് ഇങ്ങോട്ടേക്ക് മാറിയത്. നല്ല രീതിയിൽ സഹകരിച്ച എല്ലാ മാന്യ ഉപഭോക്താക്കൾക്കും ഞങ്ങളുടെ ഹൃദയം നിറഞ്ഞ അഭിനന്ദനങ്ങളും നന്ദി രേഖപ്പെടുത്തുന്നു. അതോടൊപ്പം ഇനിയും സഹകരിക്കണമെന്നും വിനീതമായി അപേക്ഷിക്കുന്നു. ಉಡುಪಿನಲ್ಲಿ ಉಡುಪಿ ಆಸ್ಪಾಸಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ. ಅದಲ್ಲದೆ ನಾನು ಕೆನರಾ ಬ್ಯಾಂಕ್ ಅಲ್ಲಿ ಇರುವಾಗಲೂ ನಮ್ಮ ತುಂಬ ಗ್ರಾಹಕರಾಗಿದ್ದಾರೆ ಇಲ್ಲಿ. ಹಾಗಾಗಿ ಈಗ ಗೋಲ್ಡ್ ಕಿಂಗ್ ಇಲ್ಲಿ ಬಹಳ ಚೆನ್ನಾಗಿ ನಡೀಬಹುದು ಅಂತ ಒಂದು ನನ್ನ ಆಸೆ. ಅವರಿಗೆ ದೇವರು ಒಳ್ಳೇದು ಬರಲಿ, ಚೆನ್ನಾಗಿ ನಡೀಲಿ ಅಂತ ನನ್ನ ಒಂದು ಆಸೆ.
ಇವತ್ತು ಸ್ಥಳಾಂತರಗೊಂಡು ಇಷ್ಟು ಅದ್ಭುತವಾಗಿರುವಂತಹ ಮಳಿಗೆ ಶುಭಾರಂಭಗೊಂಡಿದೆ. ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಿದ್ರೆ. ಅಭಿವೃದ್ಧಿಯಲ್ಲಿ ವೇಗವಾಗಿರ್ತಕ್ಕಂತಹ ಈ ಮುಡಿಪುಪೇಟೆ ಇವತ್ತು ಗೋಲ್ಡ್ ಕಿಂಗ್ ಎಂಬ ಸಂಸ್ಥೆಯು ವಿಸ್ತಾರವಾಗಿ ಸ್ಥಳಾಂತರಗೊಂಡಿದೆ. ನಮಗೆಲ್ಲರಿಗೂ ತುಂಬಾ ಸಂತೋಷವಾದ ವಿಷಯ. ಒಂದು ಉದ್ಯಮವು ಬೆಳೆಯಬೇಕಾದ್ರೆ ಅದರಲ್ಲಿ ಅನೇಕ ಪ್ರಯೋಜನಗಳು ಕೂಡ ಇದೆ. ಅದರಲ್ಲಿ ಯುವಕರಿಗೆ ಉದ್ಯೋಗ ಕೂಡ ಸಿಗ್ತದೆ. ಮತ್ತೆ ಉದ್ಯಮವು ಕೇವಲ ಲಾಭದ ಉದ್ದೇಶವನ್ನು ನೋಡದೆ ಗ್ರಾಹಕರ ಸಂತೃಪ್ತಿ ಕೂಡ ನಮಗೆ ಅಗತ್ಯವಾಗಿರುತ್ತದೆ. ಅದನ್ನೆಲ್ಲ ಮನಸ್ಸಿನಲ್ಲಿ ಒಳಗೊಂಡು ಇವತ್ತು ನಮ್ಮ ಆತ್ಮೀಯ ಮಿತ್ರರು ಆದಂತ ಇಬ್ರಾಹಿಂ ಮತ್ತು ಅವರ ಸಂಗಡಿಗರ ಒಂದು ಪ್ರಯತ್ನದಲ್ಲಿ ಇವತ್ತು ಗೋಲ್ಡ್ ಕಿಂಗ್ ಎಂಬ ಸಂಸ್ಥೆಯು ಆರಂಭಗೊಂಡಿದೆ. ಸಂಸ್ಥೆಯು ಇನ್ನಷ್ಟು ಉತ್ತುಂಗಕ್ಕೆ ಏರಿ ಗ್ರಾಹಕರ ಮನಸ್ಸನ್ನು ಗೆಲ್ಲಲಿ ಎಂದು ಆಶಿಸುತ್ತಾ ಈ ಉದ್ಘಾಟನಾ ಸಮಾರಂಭಕ್ಕೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಚಿನ್ನದ ಬೆಲೆ ದಿನಕ್ಕೆ ಗಗನಕ್ಕೆ ಏರುವಾಗ ನಮ್ಮ ಈ ಆಸುಪಾಸಿನಲ್ಲಿ ಪರಿಸರದಲ್ಲಿ ಇಂಥ ಒಂದು ಮಳಿಗೆ ಬರುವುದು ಜನಸಾಮಾನ್ಯರಿಗೆ ತುಂಬಾ ಒಂದು ಉಪಕಾರವಾದಂತ ಒಂದು ವಿಷಯವಾಗಿದೆ. ಈ ಒಂದು ಮಳಿಗೆಯ ಜನಪ್ರಿಯತೆಯನ್ನು ಜನರು ಅರ್ಥ ಮಾಡಿಕೊಂಡು ಹಲವು ರೀತಿಯ ಆಫರ್ಗಳೊಂದಿಗೆ ಜನರನ್ನು ಈ ಬಳಿಗೆಯ ಇವತ್ತಿನ ಈ ಉದ್ಘಾಟನಾ ದಿವಸ ಎಲ್ಲರನ್ನು ಬರಮಾಡಿಕೊಳ್ಳುತ್ತಿದ್ದಾರೆ. ಎಲ್ಲ ಸಾರ್ವಜನಿಕರು ಇದರ ಉಪಯೋಗವನ್ನು ಪಡೆಯಬೇಕಾಗಿ ಎಲ್ಲರೊಂದಿಗೆ ಅಂತ ಹೇಳಿದ್ರೆ, ಇದು ಮುಡಿಪಿನಂತಹ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಚಿನ್ನದ ಅಂಗಡಿ ಬಹಳ ಅಗತ್ಯವಿದೆ. ಯಾಕಂತ ಹೇಳಿದ್ರೆ ಈಗ ಚಿನ್ನದ ದರ ಪದೇ ಲಾಸ್ಟ್ ಒಂದು 3 ವರ್ಷದಲ್ಲಿ 3 ಪಟ್ಟು ಜಾಸ್ತಿ ಆಗಿದೆ. ಅಂತ ಸಂದರ್ಭದಲ್ಲಿ ಮಧ್ಯಮದವರಿಗೆ ಮದುವೆ ಆಗಲಿ ಯಾವುದೇ ಒಂದು ಸಂದರ್ಭದಲ್ಲಿ ಆಭರಣ ಕೊಡುವಾಗ ಒಂದು ಕಡಿಮೆ ದರದಲ್ಲಿ ಕಡಿಮೆ ಮೇಕಿಂಗ್ ಚಾರ್ಜ್ ಅಲ್ಲಿ ಕೊಡುವಂತ ಒಂದು ಸಂಸ್ಥೆ ಇಲ್ಲಿ ಬಹಳ ಅಗತ್ಯವಿತ್ತು. ಇವರು ಬಹಳ ವರ್ಷಗಳಿಂದ ಇಲ್ಲಿ ಇನ್ನೊಂದು ಮುಡಿಪಿನಲ್ಲಿ ಪ್ರದೇಶದಲ್ಲಿ ಇದ್ರು, ಈಗ ವಿಸ್ತರಣೆಗೊಂಡು ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವರಿಗೆ ಶುಭ ಹಾರೈಸ್ತೇನೆ. ಅದೇ ರೀತಿ ಇವರು ಇದಲ್ಲದೆ ಬೇರೆ ಬಹುತೇಕ ಮಳಿಗೆಗಳು ಕೇರಳದಲ್ಲಿ ಇರುವುದರಿಂದ ಇವರಲ್ಲಿ ಒಳ್ಳೆ ಕಲೆಕ್ಷನ್, ಅದೇ ರೀತಿಯಲ್ಲಿ ಬೇಕಾದಾಗೆ ಚಿನ್ನ ಆಭರಣ ಸೇವಿಂಗ್ ಸ್ಕೀಮ್, ಅದೇ ತರ ಈಗ 14 ಕ್ಯಾರೆಟ್ 18 ಕ್ಯಾರೆಟ್ 9 ಕ್ಯಾರೆಟ್ ಅಂತ ಬಹಳ ಕೈಗೆಟುಕುವಂತ ದರದಲ್ಲಿ ಚಿನ್ನಾಭರಣಗಳು. ಈ ಸದುಪಯೋಗವನ್ನು ಇಲ್ಲಿಯ ಜನರು ಉಪಯೋಗಿಸಿಕೊಳ್ಳಿ, ಇವರಿಗೆ ವ್ಯಾಪಾರದಲ್ಲಿ ಒಳ್ಳೆ ಅಭಿವೃದ್ಧಿಗೆ ಯಶಸ್ಸು ಸಿಗಲಿ ಅಂತ ಹೇಳಿ ಶುಭ ಹಾರೈಸ್ತಾ. ಈಗ ನಮ್ಮ ಮೊದಲೆಲ್ಲ ಬಂಗಾರ ಬೇಕಾದ್ರೆ 6 ವರ್ಷಗಳಿಂದ ಬಂಟ್ವಾಳ ಹೋಗ್ಬೇಕಿತ್ತು, ಮಂಗಳೂರಿಗೆ ಹೋಗ್ಬೇಕಿತ್ತು, ಇಲ್ಲದ್ರೆ ಕಾಸರಗೋಡು ಹೋಗ್ಬೇಕಿತ್ತು. ಈಗ ಮುಡಿಪಲ್ಲಿ ಪ್ರಾರಂಭಗೊಂಡಿದೆ. ಜನರಿಗೆ ಬಹಳಷ್ಟು ಅನುಕೂಲ ಆಗಿದೆ. ಯಾಕಂದ್ರೆ ಬೆಳಿಗ್ಗೆ ಸಂಜೆ ಬರ್ಬೇಕಂತ ಇಲ್ಲ, ಹತ್ತಿರದಲ್ಲಿ ನಮ್ಗೆ ಆಗಿದೆ. ಜನರ ಇದ ಪ್ರಯೋಜನ ಪಡೆದುಕೊಳ್ಳಿ. ಬಹಳಷ್ಟು ವ್ಯಾಪಾರ ಇಲ್ಲಿ ನಡೀತಾ ಇದೆ. ಮುಡಿಪು ಇವತ್ತು ದಿನ ದಿನಕ್ಕೆ ಒಂದು ಜಲಪಂಟ ಆಗುತ್ತಾ ಇದೆ. ಆದ್ದರಿಂದ ಒಳ್ಳೆ ಬಂಗಾರ ಅಂಗಡಿ ಕೂಡ ಇದೆ. ಒಳ್ಳೆ ಜನರ ಪ್ರಯೋಜನ ಪಡೆದುಕೊಂಡು ಕೊಡ್ತಾ ನನ್ನ ಈ ಮಾತನ್ನು ಜೈ ಹಿಂದ್. ಒಂದು ಪ್ರಯತ್ನವನ್ನು ಆರಂಭ ಮಾಡಿದೆ. ಗೋಲ್ಡ್ ಕಿಂಗ್ ಜ್ಯುವೆಲ್ಲರ್ಸ್ ಈ ಭಾಗದ ಜನಕ್ಕೆ ಅಗತ್ಯ ಇತ್ತು. ಪ್ರಾಮಾಣಿಕವಾದ ವ್ಯಾಪಾರದ ಜೊತೆಗೆ ನಿಖರವಾದ ಕ್ವಾಲಿಟಿ, ಸ್ಪಷ್ಟವಾದ ತೂಕ ಇದನ್ನು ಕೊಡ್ಲಿಕ್ಕೆ ಸಾಧ್ಯ ಆದರೆ ಮುಡಿಪಿನ ಈ ಗೋಲ್ಡ್ ಕಿಂಗ್ ಯಶಸ್ವಿ ಆಗ್ತದೆ ಅನ್ನೋಕೆ ಯಾವ್ದು ಸಂಶಯ ಇಲ್ಲ. ಇವತ್ತಿನ ವ್ಯಾಪಾರದ ರೀತಿ ನೋಡಿದ್ರೆ ಅದು ಇಲ್ಲಿ ಸಾಧ್ಯ ಆಗ್ತದೆ ಅಂತ ನಾನು ಆಸೆ ಮಾಡ್ತೇನೆ. ಇದು 17 ವರ್ಷದ ಇವರ 13 ವರ್ಷಗಳ ಸಾಧನೆಯ ಫಲ. 13 ವರ್ಷಗಳ ಒಬ್ಬ ಚಿನ್ನಾಭರಣ ಅಂಗಡಿ ಅದು ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಿದ್ರೆ ಅಲ್ಲಿ ಪ್ರಾಮಾಣಿಕ ಇದೆ ಅಂತ ಅರ್ಥ. ಅದನ್ನು ಮಾಡಿ ತೋರಿಸಿದ್ದಾರೆ. ಒಳ್ಳೆಯದು.
ಒಳ್ಳೇದಾಗ್ಲಿ. ನಾವು ನಿಮ್ ಜೊತೆ ಇದ್ದೇವೆ, ಒಳ್ಳೇದಾಗ್ಲಿ. ವಿನೂತನವಾಗಿ ತೆರೀತಾ ಇದೆ ಇಲ್ಲಿ ಮುಡಿಪಿನ ಜಂಕ್ಷನ್ ಅಲ್ಲಿ ಗೋಲ್ಡ್ ಕಿಂಗ್ ಅನ್ನುವಂತ ಒಂದು ಚಿನ್ನದ ಅಂಗಡಿ. ಇದು ಇಬ್ರಾಹಿಂ ಮತ್ತು ಮೊಹಮ್ಮದ್ ಅಲಿ ಅವರು ಪಾತ್ಮದಲ್ಲಿ ನಡೆಸಿಕೊಂಡು ಬರ್ತಾ ಇದ್ರು. ನನ್ನ ಮಗಳಿಗೆ ಸಹ ಒಂದು 4 ವರ್ಷದ ಮದುವೆಗೆ ಇಲ್ಲಿಂದ ಚಿನ್ನ ಖರೀದಿ ಮಾಡಿದ್ದು. ಬಾರಿ ಪ್ರಾಮಾಣಿಕವಾಗಿರುತ್ತದೆ. ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ಗೋಲ್ಡ್ ಕಿಂಗ್ ಅಂತ ಹೇಳ್ಬಹುದು. ಆದ ಕಾರಣ ದಯವಿಟ್ಟು ಈ ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ಏನೋ ಒಂದು ಕಲೆಕ್ಷನ್ ಇದೆ ಇಲ್ಲಿ, ಖಂಡಿತ ಇದೆ. ತಾವೆಲ್ಲರೂ ಬಂದು ಇಲ್ಲಿ ಖರೀದಿ ಮಾಡಬಹುದು. ನಿಮಗೆ ಕೈಗೆಟಕುವ ರೀತಿಯಲ್ಲಿ, ಒಳ್ಳೆಯ ರೀತಿಯ ದರದಲ್ಲಿ ಸಹ, ಕಡಿಮೆ ದರದಲ್ಲಿ ಸಹ ಒಳ್ಳೆ ರೀತಿಯಲ್ಲಿ ಪ್ರಾಮಾಣಿಕತೆಯಲ್ಲಿ, ಚಿನ್ನದಲ್ಲಿ ಏನೊಂದು ಇದಿಲ್ಲ, ಕಲ್ಮಶ ಏನು ಹೇಳ್ತೇವಲ್ಲ ಆ ರೀತಿಯ ಇಲ್ಲದ ಒಂದು ಚಿನ್ನ ಸಿಗುವುದಾದ್ರೆ ಗೋಲ್ಡ್ ಕಿಂಗ್ ಅಲ್ಲಿ ದಯವಿಟ್ಟು ತಾವೆಲ್ಲರೂ ಈ ಪರಿಸರದ ಮುಡಿಪೆ ಪರಿಸರ ಮತ್ತು ಬರವನ್ನು ಬಂದು ಇಲ್ಲಿ ಚಿನ್ನವನ್ನು ಖರೀದಿ ಮಾಡಬಹುದು. ನನ್ನ ಮಗಳಿಗೆ ಸಹ ನಾನು ಇಲ್ಲಿ ಖರೀದಿ ಮಾಡೇನೆ. ಆದ ಕಾರಣ ನಾನು ಹೇಳ್ತಾ ಇದ್ದೇನೆ, 4-5-6 ವರ್ಷದ ಮೊದಲು ಖಂಡಿತ ತಾವೆಲ್ಲರೂ ಬಂದು ಇಲ್ಲಿ ಖರೀದಿ ಮಾಡಿ. ಪ್ರಾಮಾಣಿಕತೆಗೆ ಹೆಸರು ಇನ್ನೊಂದು ಇರುವುದೇ ಗೋಲ್ಡ್ ಕಿಂಗ್. షాపు ఇంత ఈడకి షిఫ్ట్ అయ్యా దుమ్ముసరి నలప పుణ్యంగులదే ಇದೆ ಮಕ್ಕಳ ಮಕ್ಕಳಿಗೆ ಎಡ್ಡ ಬಂಗಾರು ఒక ತೊಂದರೆ ಜಿಂಗಳ ಊರ್ತಾನೆ ಜಾವನ ಮಕ್ಕಳು ತೊಂದರೆ ಜಾಕ್ಲಿಗೆ ದೇವಿ ರೆಡ್ಡ ಮಕ್ಕಳು ಎಡ್ಡ ಅದು ಬೆಲ್ಲ ಕಡೆ. ಮುಡಿಪುದ ಈ ಭಾಗಗಳು ಕೊಡ್ತರು ನಮ್ಮ ಕೋಲಾರದ ಇಬ್ರಾಹಿಂ ಪಾರ್ಟ್ನರ್ 17 ವರ್ಷದಿಂದ ಮುಡಿಪುಡು ಈ ಬಂಗಾರದ ಆಭರಣ ಪೂರ ಜನಗಳಿಗೆ ಒದಗಾದ ಕೊಟ್ಟು ಇನ್ನು ಬಾರಿ ಮಲ್ಲ ಪುದಾಡಿ ರಟ್ನೆ ಬಂಗಾರದ ಅಂಗಡಿಗೆ ಈ ನಮ್ಮ ಮುಡಿ ಪೆಟ್ರೋಲ್ ಪುದ ಬರೀ ಆರಂಭ ಮಾಡ್ತಾರೆ. ಎಡ್ಡ ಗುಣಮಟ್ಟದ ಬಂಗಾರ ಜನಗಳಿಗೆ ಕೊರತು ಅಕಲ್ನ ಮನಸ್ಸಿನ ಗೆದ್ದು ಬಾರಿ ಮಲ್ಲ ಉದ್ದಿಮೆನು ಸುರುಮಲ್ತೇನೆ ಈ ಮಲ್ತನಂಚಿನ ಉದ್ದಿಮೆನು ಗ್ರಾಹಕರನ್ನ ಸೇವೆನೆ ಜನಾರ್ದನ ಸೇವೆ ದೃಷ್ಟಿಡೆ ಗ್ರಾಹಕರನ್ನ ಆಯ್ನಾತ ಆಕರ್ಷಣೆ ಮಾಡ್ತಾರೆ. ನನಾತ ಈ ಉದ್ದಿಮೆ ಮಲ್ಲ ಮಟ್ಟದ ಬೆಳಗಿದೆ. ಈ ಊರ್ದೊಂದು ಎಡ್ಡೆ ಬಂಗಾರದ ಅಂಗಡಿ ಮಕ್ಕಳಿಗೆ ಉದಾಹರಣೆ ಆ ದೇವರು ಕರುಣಿಸಾವಡು ಮಾಡಿದೆ. ದೇವರ ನಟ್ಟೊಂದು ಎನ್ನ ಎರಡು ಹಾಜರು. ಕಡಿಮೆ ಇದ್ರೆ ಅದು ಚಿನ್ನಾಭರಣ. ಚಿನ್ನಾಭರಣ ಅಂದ್ರೆ ಈಗಿನ ಬೆಲೆ ಅಂದ್ರೆ ಗಗನಕ್ಕೇರಿದೆ. ಆದರೂ ಇಲ್ಲಿ ಮೇಕಿಂಗ್ ಚಾರ್ಜ್ ಅತಿ ಕಡಿಮೆ ಬೆಲೆಯಲ್ಲಿದೆ. ಆ ಥರ ಅತ್ಯುತ್ತಮವಾದ ಡಿಸ್ಕೌಂಟ್ ಇದೆ, ಓಪನಿಂಗ್ ಪ್ರಯುಕ್ತ ಗಿಫ್ಟ್ ವಾಚರ್ ಇದೆ. ಎಲ್ಲ ಇದರ ಒಂದು ಸದುಪಯೋಗ ಪಡೆದುಕೊಳ್ಳಿ. ವೈದ್ಯ ನಗುಮುಖ, ರೋಗಿ ನಗುಮುಖ. ವೈದ್ಯ ನಗುಮುಖ ಯಾಕಂದ್ರೆ ಯಾವತ್ತು ನಗ್ನಗ್ತಾ ಇರಬೇಕು, ಒಬ್ಬ ನಗ್ಬಾರ್ದು. ಬಿಂದಾಸ್ ಸಾದಿಕ್ ವರ್ಲ್ಡ್ ಅಂದ್ರೆ ನಮ್ಮ ಸಾದಿಕ್ ಬಜ್ಪೆ ಹಲವಾರು ವೇದಿಕೆಯಲ್ಲಿ ನಮ್ಮ ಒಟ್ಟಿಗೆ ಕಾರ್ಯಕ್ರಮ ನೀಡ್ತಾ ಇದ್ವಿ. ಚಿನ್ನಾಭರಣ ಲೋಕ ಅಂದ್ರೆ ಗೋಲ್ಡ್ ಕಿಂಗ್ ನಿಮಗೆಲ್ಲ ಗೊತ್ತಿರ್ಬೋದು. ಮುಡಿಪಿನಲ್ಲಿ 13 ವರ್ಷಗಳಿಂದ ನಿರಂತರ ಸೇವೆ ಸಲ್ಲಿಸ್ತಾ ಇರುವಂತಹ ಗೋಲ್ಡ್ ಕಿಂಗ್ ಸಂಸ್ಥೆ ಇದೀಗ ಮುಡಿಪಿನ ಪೆಟ್ರೋಲ್ ಪಂಪ್ ಹತ್ತಿರನೇ ಶುಭಾರಂಭಗೊಂಡಿದೆ. ಇದೀಗ ತಾನೇ ನಮ್ಮ ಸ್ಪೀಕರ್ ಕೆಲವೇ ನಿಮಿಷಗಳಲ್ಲಿ ಬರಲಿದ್ದಾರೆ. ಸೊ ಕಾರ್ಯಕ್ರಮದಲ್ಲಿ ಏನೋ ಒಂದು ಇದ್ರೆ ಮಾತ್ರ ಒಂದು ಟೇಸ್ಟ್. ಯಾಕಂದ್ರೆ ಊಟಕ್ಕೆ ಎಲ್ಲ ಇದ್ರು ಉಪ್ಪಿನಕಾಯಿ ಇಲ್ಲ ಅಂತ ಕೇಳ್ತಾರೆ. ಆ ತರ ಸಂಗೀತ ರಸಮಂಜರಿ ಎಲ್ಲ ಇದ್ರೆ ಅದಕ್ಕೊಂದು ಥ್ರಿಲ್ ಇರುತ್ತೆ, ಮಜಾ ಇರುತ್ತೆ. ವೀಕ್ಷಕರೇ, ಒಂದು ಬ್ಯೂಟಿಫುಲ್ ಅಂತ ಗೀತೆ ನಂಬಿದ್ದೆ. ಬಿಂದಾಸ್ ಸಾದಿಕ್ ಚೂರದ ಕೈಚಪಾಲ ಮೂಲಕ ನಮ್ಮ ಬಿಂದಾಸ್ सादिक मैंगलोर आपके हमारा सामने बिंदास सादिक
ಮಾನ ಮುಟ್ಟುವಂತಿದು ಇರ್ಬೇಕು. ಚಪ್ಪಾಳೆ ಹೊಡೆದ್ರೆ ಮುಡಿಪು ಜನತೆ ಕೇಳುವಂತಿರ್ಬೇಕು. ಆಲ್ ಫೋರ್ ಜೋಳದ ಕೈ ಚಪ್ಪಾಳೆ ಹೊಟ್ಟು ಸಹಕರಿಸಬೇಕು ಜನ ದಯವಿಟ್ಟು. ಚಪ್ಪಾಳೆ ಹೊಡ್ಬೇಕು, ಕಂಜೂಸ್ ಮಾಡ್ಬಿಡಿ ಅಮ್ಮ, ದಯವಿಟ್ಟು ಚಪ್ಪಾಳೆ ಹೊಡಿ. ಯಾಕಂದ್ರೆ ಹಣ ಯಾವುದು ನಾವು ಕೇಳೋದಿಲ್ಲ, ಚಪ್ಪಾಳೆ ಮಾತ್ರ ಕೇಳುದು. ಸ್ವಲ್ಪ ಎಕ್ಸರ್ಸೈಸ್ ಆಗುತ್ತೆ, ಆದ್ರೂ ಸೊಳ್ಳೆಗಳೆಲ್ಲ ಆ ಕಡೆ ಓಡುತ್ತೆ. ವೆಲ್ಕಮ್ दोस्तों, लेडीज एंड जेंटलमैन, हमारा घर का दूसरी कलाकार, उसका नाम है सादिक बिंदास. जोर से तालियां. आए बहार जाने से उसके जाए बहार, बड़ी मस्तानी है मेरी महबूबा, मेरी जिंदगानी है मेरी महबूबा. आने से उसके आए बहार, जाने से उसके जाए बहार, बड़ी मस्तानी है मेरी महबूबा, मेरी जिंदगानी है मेरी महबूबा. जैसे बचते हो आके पर्वतों से, जैसे गिरता झरना जमीन पे, झरनों की हर मौज हो मुझे की रवानी है मेरी महबूबा, मेरी जिंदगानी है मेरी महबूबा. सबर पे निकले आए सावन का जब जब महीना, अरे कोई ये समझे वो क्यों कोई चंचल पसीना, पूछो तो अरगवान वो रूप ये सुहानी है मेरी महबूबा, मेरी जिंदगानी है मेरी महबूबा. आने से उसके आए बहार, जाने से उसके जाए बहार, बड़ी मस्तानी है मेरी महबूबा, मेरी जिंदगानी है मेरी महबूबा, बड़ी मस्तानी है मेरी महबूबा, मेरी जिंदगानी है मेरी महबूबा. Thank you so much. Okay, this one ಬಂದು ಸಮತ್ ಗಡಿಯ ಬಂದ್ರೆ ಚಪ್ಪಾಳೆ ಕಮ್ಮಿ ಬರ್ತಾ ಇದೆ, ಯಾಕಂದ್ರೆ ನೀವು ಕ್ಲಾಪ್ ಕೊಡ್ತಾ ಇರಬೇಕು, ನಿಮಗೆ ಮನೋರಂಜನೆ ಮತ್ತೆ ಕೊಡ್ತಾ ಇದೆ. ನಮ್ಮ ಸಾದಿಕ್ ಬಿಂದಾಸ್ ಹಳೆಯ ನೆನಪು, ಹಳೆಯ ಗೀತೆ ಕೇಳ್ತಾ ಇರುವಾಗ
ಹಳೆಯ ಲೋಕಕ್ಕೆ ಹೋದಂಗೆ ಆಗ್ತದೆ. ಆತರ ಇನ್ಮುಂದೆ ನಮ್ಮ ಮುಂದೆ ರೋಡ್ ಹಾರಿ ಹುಡುಗಿಯಪ್ಪ ತೋರಿಸಿದರು ಹಾಸ್ಪಿಟಲ್ ದಾರಿ, ಹುಡುಗಿಯಪ್ಪ ತೋರಿಸಿದರು ಹಾಸ್ಪಿಟಲ್ ದಾರಿ. ಓ ಕಾಲೇಜಿನ ಕಣ್ಣಿ ಕೆಂಪು ಸೇವಿರದಿಂದ ಕೆನ್ನಿ, ಓ ಕಾಲೇಜಿನ ಕಣ್ಣಿ ಕೆಂಪು ಸೇವಿರದಿಂದ ಕೆನ್ನಿ, ನೋಡುತ್ತಾ ಕುಳಿತೆ ಎಕ್ಸಾಮ್ ಅಲ್ಲಿ ಬಂತು ಬರೀ ಸೊನ್ನೆ, ನೋಡುತ್ತಾ ಕುಳಿತೆ ಎಕ್ಸಾಮ್ ಅಲ್ಲಿ ಬಂತು ಬರೀ ಸೊನ್ನೆ. ಅವರ ಪ್ರಾಂತ ಕಲಾಕಾರ ಅವರ ಸಮರ್ ಗಡಿಯಾರ. ವೆಲ್ಕಮ್ ಟು ಸ್ಟೇಜ್. Bada
कभी मिले ज़माना देगा अपना प्यार ओ मेरे यार ओ मेरे यार तुमसे तमन्ना हमका इरादा और मेरे वादा सफर है ವಿಶೇಷವಾದ ಕಾರ್ಯಕ್ರಮ ನಂಗೆ ಭಾರಿ ಖುಷಿ ಬಂತು. ನಮ್ಮ ಊರು ITBT ಕಂಪ್ನಿಯಲ್ಲಿ ರಾರಾಜಿಸುವಂತ ಸಮಯದ್ದು ನಾಳೆ ಇದು ಮೆಡಿಕಲ್ ಕಾಲೇಜ್, KS ಮೆಡಿಕಲ್ ಕಾಲೇಜ್, ಕಣಜೂರು ಮೆಡಿಕಲ್ ಕಾಲೇಜ್, ಯನ್ನಪಯ್ಯ ಮೆಡಿಕಲ್ ಕಾಲೇಜ್, ಸೈಂಟ್ ಅಲೋಸಿಯಸ್ ಮೆಡಿಕಲ್ ಕಾಲೇಜ್, ಬ್ಯಾಂಗ್ಳೂರು ಯೂನಿವರ್ಸಿಟಿ, ಜವಾಹರ್ ನವೋದಯ ವಿದ್ಯಾಲಯ, ನಮ್ಮ ಇಂಪೋಸಿಸ್ ಇಂಚಿನ ಮಾದ ಸುತ್ತಲೂ ಅತ್ಯಂತ ಅವಶ್ಯಕತೆ ಇದ್ದಂತ ಈ ಬಂಗಾರದ ಅಂಗಡಿ 13 ವರ್ಷದಿಂದ ನಿರಂತರವಾದ ಭಾರಿ ಸೋದರ ಸರ್ವಿಸ್ ಕೊಡೋದಿಲ್ಲ. 13 ವರ್ಷದ ಅಲ್ತರ್ದು ಇದೆ ಹೊಸ ಬಿಲ್ಡಿಂಗ್ ಬರ್ತದೆ. ಎಡ್ಡ ಸೇವೆ ಮಾಡ್ಕೊಂಡು ಎಡ್ಡ ಕಸ್ಟಮರ್ಗೆ ಎಡ್ಡ ಸರ್ವಿಸ್ ಕೊಡೋದು ನಮ್ಮ ಉದ್ದೇಶ. ಆ ಜವನಿಯರು ನಮ್ಮನೆ ಜವನಿಯರು, ನಮ್ಮ ಊರಿನ ಜವನಿಯರು, ನಿರಂತರವಾದ ಸಮಾಜ ಸೇವೆ ಮಾಡ್ಕೊಳ್ಳೋ ಜವನಿಯರು ಯಾನಿ ದೇವರ ಪ್ರಾರ್ಥನೆ ಮಾಡ್ಕೊಂಡು ಆಗಲೇ ಹಿಂದೂ ವೆಜ್ಜೆ ಅಂಗಡಿ ಅಂತೆ ನಾನಾದ ಪಂಥ ಅಂಗಡಿ ಮಾಡ್ಕೊಂಡೆ 100 ಜನರು ಕೆಲಸ ಕೊರಡೆ ಎಡ್ಡ ಸರ್ವಿಸ್ ಕೊರಡೆ ಬಂಗಾರದ ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡೆ ನಮ್ಮ ಆಗ್ಲೇ ಒಟ್ಟಿಗೆ ಉಲ್ಲಾ ಬಂದು ಮಾತೆಯ ಅವಕಾಶ ಮಾಡಿಕೊಡ್ತಾರೆ. ನಿಮಗೆ ಪೂರ್ಯರಿಗೆ ಉಡಾಲಿನ ಸ್ವಲ್ಪ ಒನ್ ಆಫ್ ದಿ ಬೆಸ್ಟ್ ಆಫ್ ಲಕ್. ಉಡುಪು ಈ ಪ್ರದೇಶ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದತಕ್ಕಂಥ ಸಂದರ್ಭದಲ್ಲಿ ವಾಣಿಜ್ಯ ವ್ಯವಸ್ಥೆಯು ಕೂಡ ಅಭಿವೃದ್ಧಿ ಹೊಂದ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಗೋಲ್ಡ್ ಕಿಂಗ್ ಅಂತ ಸಂಸ್ಥೆಯನ್ನ ಇಲ್ಲಿ ಹುಟ್ಟುಹಾಕಿ ಈ ಪರಿಸರದ ಜನರು, ಯಾಕಂತ ಹೇಳಿದ್ರೆ ಇಲ್ಲಿಯವರೇ ಇದನ್ನು ಮಾಡಿದ್ದರಿಂದ ಇಲ್ಲಿಯ ಜನರ ವಿಶ್ವಾಸ, ಜನರು ಹೇಗಿದ್ದಾರೆ ಅಂತಕ್ಕಂಥ ವಿಚಾರ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಆ ಬಗ್ಗೆ ಅವರು ಕೂಡ ವ್ಯವಹಾರ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಇವತ್ತು ಇಬ್ರಾಹಿಂ ಅವರು ಹನೀಫ್ ಇಬ್ಬರು ಸೇರಿ ಈ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಒಂದು ವ್ಯವಹಾರ ಮುಂದಿನ ದಿನಗಳಲ್ಲಿ ಹೊಂದುವುದು ಅವರ ಲಾಭಾಂಶ ಮಾತ್ರ ಅಲ್ಲ, ಪರಿಸರದ ಜನರಿಗೆ ಮದುವೆ ಇತರ ಕಾರ್ಯಕ್ರಮ ಆಗತಕ್ಕಂಥ ಸಂದರ್ಭದಲ್ಲಿ ಅನುಕೂಲ ಆಗತಕ್ಕಂಥ ಒಂದು ವ್ಯವಸ್ಥೆ ಮೂಡಿ ಬರಲಿ. ಈ ಭಾಗದ ಜನರಿಗೆ ಒಂದು ವ್ಯವಸ್ಥೆಯಲ್ಲಿ ಬರೀ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ಸಹಾಯ ಆಗತಕ್ಕಂಥ ಒಂದು ಅನುಕೂಲ ಆಗತಕ್ಕಂಥ ಒಂದು ವ್ಯವಸ್ಥೆಯಾಗಿ ಮೂಡಿ ಬರಲಿ. ಅದರ ಜೊತೆಯಲ್ಲಿ ವ್ಯವಹಾರ ಕೂಡ ಒಳ್ಳೆಯ ರೀತಿಯಲ್ಲಿ ಆಗಲಿ. ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದರ ಜೊತೆಗೆ ವ್ಯವಹಾರವನ್ನು ಅಭಿವೃದ್ಧಿಪಡಿಸುವಂತ ಕೆಲಸ ಆಗಲಿ ಅಂತಕ್ಕಂಥ ಶುಭಾಶಯದ ಮಾತನ್ನು ಹೇಳ್ತಾರೆ. ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಗೋಲ್ಡ್ ಕಿಂಗ್ ನ ನೂತನವಾದ ಮಳಿಗೆಯನ್ನು ಇವತ್ತು ನವೀಕೃತ ಮಳಿಗೆಯನ್ನು ಇವತ್ತು ಮುಡಿಪಿನ ಕೇಂದ್ರ ಸ್ಥಳದ ಪ್ರಾರಂಭ ಮಾಡ್ತಿದ್ದಾರೆ. ನಾನು ಇವತ್ತು ಇಬ್ರಾಹಿಂ ಮತ್ತು ಹನೀಫ್ ಇಬ್ರು ಯುವಕರು ವ್ಯಾಪಾರಸ್ಥವಾಗಿ 13 ವರ್ಷ ಹಿಂದೆ ಜೊತೆಯಾಗಿ ಇವತ್ತು ಪ್ರಾರಂಭ ಮಾಡಿ ಜನಸಾಮಾನ್ಯ ವಿಶ್ವಾಸ ಪಡೆದುಕೊಂಡು ಅತ್ಯಂತ ಯಶಸ್ವಿಯ ಮತ್ತು ವಿಶ್ವಾಸವುಳ್ಳಂತ ಒಂದು ಆಭರಣದ ಒಂದು ಮಳಿಗೆಯಾಗಿ ಇವತ್ತು ಹೆಸರು ಪಡೆದು ಇದೀಗ ನೂತನ ಕಟ್ಟಡ ಸ್ಥಳ ಅಂತ ಇದ್ದಾರೆ. ನಾನು ಬಹುಶಃ ಅವರಿಗೆ ಶುಭಾಶಯ ಸಲ್ಲಿಸ್ತೇನೆ. ಎರಡನೇದು ಯುವಕರಿಗೆಲ್ಲ ಪಡೆಯುವ ಮಾದರಿ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಯುವಕರೆಲ್ಲ ಕಲಿತ ತಕ್ಷಣ ಫಾರಿನ್ ಹೋಗ್ಲಿಕ್ಕೆ ಹೊರಡ್ತಾರೆ. ಅದರ ಬದಲು ಅವರಲ್ಲಿದ್ದಂತ ಎಲ್ಲ ಬುದ್ಧಿಶಕ್ತಿ ಮತ್ತು ಕೌಶಲ್ಯತೆಯನ್ನು ನಮ್ಮ ಊರಲ್ಲೇ ಪ್ರಾರಂಭ ಮಾಡಿದ್ರೆ ಸರ್ವರಿಗೂ ಕೂಡ ಯಶಸ್ವಿ ಆಗ್ತಾರೆ ಅಂತ ಹೇಳಿಕೊಂಡು ಇವತ್ತು ಇಬ್ರಾಹಿಂ ಮತ್ತು ಹನೀಫ್ ಈ ಸಮಾಜದ ಎಲ್ಲ ಯುವಕರಿಗೂ ತೋರಿಸಿ ಇವತ್ತು ಕೊಟ್ಟಿರ್ತಾರೆ. ಅದರ ಜೊತೆಯಲ್ಲಿ ಇಬ್ಬರು ಮಿತ್ರರು ಎಷ್ಟು ದೀರ್ಘಕಾಲವಾಗಿ ವ್ಯಾಪಾರ ಮಾಡ್ಬೋದು, ಹೇಗೆ ಗಟ್ಟಿಗೊಳಿಸಬಹುದು ಕೂಡ ಇಬ್ಬರು ತುಂಬಾ ಮಾದರಿಯಾಗಿ ಒಂದು ಎಲ್ಲರಿಗೂ ಕೂಡ ಒಂದು ಎಕ್ಸಾಂಪಲ್ ಆಗಿದ್ದಾರೆ. ನಾನು ಇಬ್ರಾಹಿಂ ಮತ್ತು ಹನೀಫ್ ಅನ್ನು ನಾನು ಶುಭಾಶಯ ಸಲ್ಲಿಸಿಕೊಂಡು ಅವರಿಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಂತ ನಮ್ಮ ಎಲ್ಲ ಕುಟುಂಬಸ್ಥರಿಗೂ ಮಿತ್ರರಿಗೂ ಸನ್ಮಿತ್ರ ಶುಭಾಶಯ ನಾನು ಇವತ್ತು
ಸಲ್ಲಿಸಿ ಇದೇ ರೀತಿಯಲ್ಲಿ ಮುಂದೆ ಕೂಡ ಅತ್ಯಂತ ಅತ್ಯಂತ ವಿಶ್ವಾಸದ ಮತ್ತು ಒಂದು ಪ್ರಾಮಾಣಿಕತೆಯ ವ್ಯಾಪಾರ ನಡೆಸಿ ಗೋಲ್ಡ್ ಕಿಂಗ್ ತನ್ನ ವಿವಿಧ ಬ್ರಾಂಚ್ ಅನ್ನು ಬೇರೆ ಬೇರೆ ಪ್ರಾರಂಭ ಮಾಡಲಿ ಅಂತೇಳಿ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಭೂದೇವಿಯ ಮಕುಟದ ನವಮಣಿಯೇ ರಾಘವ ಮಧುಸೂದನ ರವ ತರಿಸಿದ ಭಾರತ ಜನನಿಯ ಕರುಣಾತೆ ಜಯನೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ವಸುವಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಗಲ ಮದಿನಂತ ಭಾರತ ಜನನಿಯ ಕರುಣಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರದ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಂಗ ಷಡಕ್ಷರಿ ಪುಣ್ಯ ಕಂಬಲ ಭೂಮಿಪತಿ ಜನ್ಮ ಕುಮಾರ ವ್ಯಾಸರ ಮಂಗಲ ಧಾಮ ಕವಿಗೋಗಿಲೆಗಳ ಪುಣ್ಯ ರಾಮ ನಾರಕ ರಾಮಾನಂದ ಕಬೀರರ ಭಾರತ ಜನನಿಯ ಕರುಣಾತೆ ಜಯ ಹೇ ಕರ್ನಾಟಕ ಮಾತೆ ಭೈರವ ಹೊಯ್ಸಳರಾಡಿದ ನಾಡೆ ಕನ್ನಡ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ಕರುಣಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ಸತಿಕರ ಕಂಕಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನ ಜನ ಹೋಲುವ ಹೊರೆಗಳ ಧಾಮ ಕಾಯಕ ಸೈನಿಕರ ರಾಮ ಕನ್ನಡ ನುಡಿ ತುಳಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ಜೀವನಗಳ ನಾಡೆ ಜಯ ಹೇ ರಸಋಷಿಗಳ ಇವರು ತುಂಬಾ ಕೂಲ್, ಸದನವನ್ನ ನಡೆಸುವ ರೀತಿಯೇ ಸೂಪರ್ ಕೂಲ್. ಆಪ್ಷನ್ ಇರಲಿ ಅಥವಾ ತನ್ನವರೇ ಇರಲಿ ಎಲ್ಲರಿಗೂ ರೆಸ್ಪೆಕ್ಟ್. ಇವರ ಕೆಲಸವೆಲ್ಲ ಯಾವಾಗಲೂ ಪರ್ಫೆಕ್ಟ್. ನೋ ಇಗೋ, ನೋ ಪ್ರೈಡ್, ಬರೀ ಪ್ರೀತಿಯೇ ಇವರ ಹಾದಿ. ಸೌಹಾರ್ದತೆಗಾಗಿಯೇ ಇವರು ಸದಾ ರೆಡಿ. ಯುಟಿ ಖಾದರ್ ಅಂದ್ರೆ ಬರೀ ಹೆಸರಲ್ಲ, ಅದೊಂದು ಬ್ರ್ಯಾಂಡ್. ನಮ್ಮ ಕರ್ನಾಟಕದ ಹೆಮ್ಮೆಯ ಹೆಲ್ಪಿಂಗ್ ಹ್ಯಾಂಡ್. ಸನ್ಮಾನ ಶ್ರೀಯುತ ಯುಟಿ ಖಾದರ್ ಅವರು ಈ ಒಂದು ಸುಂದರ ಸಮಾರಂಭದಲ್ಲಿ ಭಾಗವಹಿಸಿದ್ದೀರಿ. ಹಲವಾರು ಗಣರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ಮುಗಿಸಿ ಮುಡಿಪಿನಲ್ಲಿ ಕಳೆದ 13 ವರ್ಷಗಳಿಂದ ಕಾರ್ಯಾಚರಿಸ್ತಾ ಇರುವಂತಹ ಈ ಒಂದು ಗೋಲ್ಡ್ ಕಿಂಗ್ ಮಳಿಗೆಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾ ಇರುವ ಯುಟಿ ಖಾದರ್ ಅವರನ್ನ ಸಂಸ್ಥೆಯ ಪಾಲುದಾರರಾಗಿರುವಂತಹ ಅನೀಫ್ ಹಾಜಿ ಹಾಗೂ ಇಬ್ರಾಹಿಂ ಹಾಜಿ ಕುರ್ನಾ ಬಹಳ ಗೌರವದಿಂದ ಸ್ಮರಣಿಕೆಯನ್ನು ನೀಡಿ ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಮುಂದಾಗ್ತಾ ಇದೆ. ದಯವಿಟ್ಟು ವೇದಿಕೆಯನ್ನು ಸೇರ್ಕೊಳ್ಬೇಕು. ಅದೇ ರೀತಿ ಲೋಲಾಕ್ಷಿ ಮೇಡಮ್ ನಮ್ಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಅದೇ ರೀತಿ ಪ್ರೇಮ ಗಟ್ಟಿ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯದಿಂದ ಸ್ವಾಗತಿಸ್ತಾ ಇದೀಗ ಯುಟಿ ಖಾದರ್ ಅವರಿಗೆ ಶಾಲು ಓದಿಸಿ ಮತ್ತೆ ಮಾಡುವುದಾ ಡೈರೆಕ್ಟ್ ಆಗಿ ನೇರವಾಗಿ ಇದೀಗ ಯುಟಿ ಖಾದರ್ ಅವರ ಮುತ್ತುಗಳಂತಹ ಮಾತುಗಳಿಯಾಗಿ ನಾವು ವೇದಿಕೆಯನ್ನ ಬಿಟ್ಟುಕೊಡ್ತಾ ಇದ್ದೀವಿ. ಅನೀಫ್ ಮತ್ತು ಇಬ್ರಾಹಿಂನವರು ಅವ್ರ ಕುಟುಂಬಸ್ಥರ, ಅವ್ರ ಮಿತ್ರರ, ಹಿತೈಷಿಗಳ ವಿಶೇಷವಾದ ಸಹಕಾರ ಮತ್ತು ಆಶೀರ್ವಾದ ಪಡೆದುಕೊಂಡು ಅವರ ಸಂಸ್ಥೆ ಆಗಿದ್ದಂತಹ ಗೋಲ್ಡ್ ಕಿಂಗ್ ಶರೀಫ ಬಾಲೆಪುಣೆ ಅಧ್ಯಕ್ಷ
ನೂತನವಾದ ಕಟ್ಟಡಕ್ಕೆ ಇವತ್ತು ಸ್ಥಳಾಂತರಿಸಿಕೊಂಡು ನವೀಕೃತವಾದ ಗೋಲ್ಡ್ ಕಿಂಗ್ ಆ ಒಂದು ಬಂಗಾರದ ವಾಣಿಜ್ಯ ಮಳಿಗೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೇಮಾವತಿ ಗಟ್ಟಿಯವರು, ಬಾಲೆಪಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಂತ ಶರೀಫ್ ಅವರು, ಮಾಜಿ ಅಧ್ಯಕ್ಷರಾದ ಲೋಲಕ್ಷಕನವರು, ಅದೇ ರೀತಿ ನಮಗೆ ಅತ್ಯಂತ ಗೌರವಿತ ಹಿರಿಯರು, ಅದು ಶಾಲೆಗೆ ಸಂಬಂಧಪಟ್ಟಾಗಿರಲಿ, ಪರಿಸರಕ್ಕೆ ಸಂಬಂಧಪಟ್ಟಾಗಿರಲಿ, ಕ್ರೀಡೆಗೆ ಸಂಬಂಧಪಟ್ಟಾಗಿರಲಿ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗಿರಲಿ, ಆ ನೇತೃತ್ವ ಗೌರವಿತ ನಮ್ಮ ರಮೇಶ್ ಅವರೇ, ಅದೇ ಡಾಕ್ಟರ್ ರಮೇಶ್ ಅವರೇ, ನಮ್ಮ ಲ್ಯಾಂಡ್ಸ್ ಕ್ಲಬ್ಬಿನ ಮಾಜಿ ಗವರ್ನರು, ಹಿರಿಯರು, ಕೃಷಿ ಸಮಾಜದ ತಾಲೂಕಿನ ಅಧ್ಯಕ್ಷರು ಗೌರವಂತ ದೇವದಾಸ್ ಮತ್ತು ಕುರ್ನಾಡ್ನ ಮಾಜಿ ಅಧ್ಯಕ್ಷ ಆಗಿದ್ದ ದೇವದಾಸ್ ಭಂಡಾರ್ ಅವರೇ, ನಮ್ಮ ಜೊತೆ ವೇದಿಕೆಯನ್ನು ಉಪಸ್ಥಿತಂತ ಮಾಜಿ ಉಪಾಧ್ಯಕ್ಷ ಆಗಿರುವಂಥ ಬಶೀರ್ ಮುಡಿಪುರ ಅವರೇ, ಈ ಊರಿನ ಅತ್ಯಂತ ಗೌರವ ಹಿರಿಯರಾಗಿರುವಂಥ ಎಲ್ಲ ಕೆಲಸಗಳನ್ನು ಸಾಕೊಂಡ ಕುಂಜಿಮೋನಾಕರ್ ಅವರೇ, ಅರುಣ್ ಡಿಸೋಜ್ ಅವರೇ, ಬಹುಶಃ ನಮ್ಮ ಇವತ್ತಿನ ಮನೋರಂಜನೆಗೆ ಸನ್ಮಾನ ಜಲೆ ಸಾಧಿಕರ್ ಅವರೇ, ಅದೇ ರೀತಿ ಎಲ್ಲ ನಮ್ಮ ಇಬ್ಬರು ಕೂಡ ಇವತ್ತು ಅನೀಫ್ ಮತ್ತು ಇಬ್ರಾಹಿಂ ಅವರೇ. ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ನಿನ್ನೆ ಹೇಳಿದ್ದೆ, ಗಣರಾಜ್ಯೋತ್ಸವ ದಿವಸ ಆಗುವ ಕಾರಣ ಸ್ವಲ್ಪ ತಡ ಆಗ್ಬೋದು. ನೀವು ನಮ್ಮ ಗುರುಗಳು ಬಂದ ತಕ್ಷಣ ಉದ್ಘಾಟನೆ ಮಾಡಿ ಧ್ರುವ ಮಾಡಿ ಅವರು ನಿರ್ಗಮಿಸಿ ನಾನು ಬಂದು ನಿಮ್ಮ ಜೊತೆ ಸೇರ್ತೇನೆ. ಯಾಕೆ ನಾವು ನೀವೆಲ್ಲ ಆತ್ಮೀಯರಾಗಿದ್ದೇವೆ. ನನಗೆ ಅದಕ್ಕೆ ಸಂತೋಷ. ಇವತ್ತು ಮುಡಿಪುರ ಕೇಂದ್ರ ಭಾಗದಲ್ಲಿ ಇವತ್ತು ಒಂದು ಆಭರಣದ ಅಂಗಡಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಾನು ಇಬ್ಬರು ಯುವಕರನ್ನು 2-3 ವಿಚಾರಕ್ಕೆ ಅಭಿನಂದಿಸ್ತೇನೆ. ಒಂದು ಯಾಕೆ ಅಂತ ಹೇಳಿದ್ರೆ, ಅತ್ಯಂತ 13 ವರ್ಷಗಳ ಹಿಂದೆ ಅಂದ್ರೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಇಬ್ಬರು ಜೊತೆ ಕೂಡಿ ಒಂದು ವ್ಯಾಪಾರ ಪ್ರಾರಂಭ ಮಾಡುವಂತೇಳಿ ಆಲೋಚನೆ ಮಾಡಿಕೊಂಡು ಅದು ಲಾಭ ಬಲ್ಲಿ ನಷ್ಟ ಬಲ್ಲಿ ಮತ್ತೆ ನೋಡುವ, ಎಲ್ಲರೂ ಒಂದು ಆಶೀರ್ವಾದ ಇದೆ, ಗುರುವಿನ ಆಶೀರ್ವಾದ ಇದೆ ಅಂತ ಹೇಳಿ ಒಂದು ದೇವರ ಒಂದು ವಿಶೇಷವಾದ ಮುಖದ ಪ್ರಾರಂಭ ಮಾಡಿ ಇವತ್ತು ಯಶಸ್ವಿಯಾಗಿ 13 ವರ್ಷ ಆಗಿದೆ. ಇಲ್ಲದಿದ್ದ ಯುವಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ವಯಸ್ಸಾದ ತಕ್ಷಣ ಪಾಸ್ಪೋರ್ಟ್ ಮಾಡಿ ಫಾರಿನ್ ಓಡುದು. ಇವರು ಆ ರೀತಿ ಮಾಡದೆ ಇಲ್ಲೇ ಇದ್ದುಕೊಂಡು ಇಲ್ಲಿ ಅದನ್ನು ವ್ಯಾಪಾರ ಮಾಡಲಿಕ್ಕಾದ್ರೆ ಇವತ್ತು 13 ವರ್ಷ ತನಕ ಅತ್ಯಂತ ಯಶಸ್ವಿ ಆಗುವುದಾದ್ರೆ ಈ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ಸರ್ವರಿಗೂ ಕೂಡ ಅತ್ಯುತ್ತಮವಾಗಲಿಕ್ಕೆ ಅವಕಾಶ ಇದೆ ಅಂತೇಳಿ ತೋರಿಸಿಕೊಂಡಂತ ಇಬ್ಬರು ಯುವಕರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಇಬ್ಬರು ಯುವಕರು ಪ್ರಾರಂಭ ಮಾಡಿ 13 ವರ್ಷ ತನಕ ಸತತವಾಗಿ ಜೊತೆಯಾಗಿ ಇದ್ದುಕೊಂಡು ವ್ಯಾಪಾರ ವೃದ್ಧಿಗೊಳಿಸುವ ಜೊತೆಯಲ್ಲಿ ಇದರ ನೂತನವಾದ ಆ ಒಂದು ಬರಬೇಕಾದ್ರೆ ಅವರಿಬ್ಬರ ತಾಳ್ಮೆ, ತ್ಯಾಗ, ಆ ಒಂದು ಒಗ್ಗಟ್ಟು, ಅವರ ವಿಶ್ವಾಸವೇ ಕಾರಣ. ಇಂಥ ವಿಶ್ವಾಸ ಎಲ್ಲ ಯುವ ಜನತೆ ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಇವತ್ತು ಬರುವಂತಹ ಆ ಗ್ರಾಹಕರಿಗೆ ಉತ್ತಮವಾದ ಸವಲತ್ತು ಇರಬೇಕು, ಚೆನ್ನಾಗಿರುವಂಥ ಒಂದು ವಾತಾವರಣ ಇರಬೇಕಂತ ಹೇಳಿಕೊಂಡು ತಾವಿವತ್ತು ಇಲ್ಲಿಗೆ ಶಿಫ್ಟ್ ಮಾಡಿದ್ದೀರಿ. ಅದಕ್ಕಾಗಿ ಬಹುಶಃ ನನ್ನೆಲ್ಲರನ್ನೂ ಕೂಡ ನನ್ನ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿಕೊಂಡು ಮತ್ತು ಇಲ್ಲಿ ಬಂದಂಥ ಬಿಲ್ಡಿಂಗ್ ಕೂಡ ನಮಗೆ ಶುಭ ಮತ್ತು ಲಕ್ ಇರುವಂಥ ಪ್ರಯಾಸ ನಾವು ಏನು ಅದಕ್ಕೆ ಯಾವಾಗಲೂ ಕೂಡ ಚಾನ್ಸ್ ಒಂದು ಲಕ್ ಇರುವಂಥ ಒಂದು ಕಟ್ಟಡ ಆಗಿದೆ. ಇನ್ನೂ ಕೂಡ ವ್ಯಾಪಾರ ಜಾಸ್ತಿ ಆಯ್ತು ಒಂದು ವಿಶ್ವಾಸನೆ ಖಂಡಿತವಾಗಿ ಇವತ್ತು ಇದೆ. ಆದ ಕಾರಣ ನಿಮ್ಮ ಕೂಡ ವ್ಯಾಪಾರ ಜಾಸ್ತಿ ಆಗಲಿ, ಇಲ್ಲಿ ಬಂದು ಗ್ರಾಹಕರು ಯಾರು ಬರ್ತಾರೆ ಖರೀದಿ ಮಾಡಲಿಕ್ಕೆ ಅವರು ಕೂಡ ದುಡ್ಡು ಜಾಸ್ತಿ ಆಗ್ತದೆ. ಇವತ್ತು ಹೋಗಿ ಅವರಿಗೆ ಕೂಡ ಸಿಕ್ಕುವಂಥ ಅವಕಾಶ ಆಗಲಿ. ಈಗ ಇವತ್ತು ಒಂದು ಬ್ಯಾಂಕ್ ನಾವು ಶಿಫ್ಟ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆ ಬೇರೆ ಬೇರೆ ಪ್ರದೇಶದಲ್ಲಿ ಗೋಲ್ಡ್ ಕಿಂಗ್ ಒಂದು ಚಿನ್ನಾಭರಣ ಅಂಗಡಿ ದೊಡ್ಡ ಮಟ್ಟ ಬ್ರ್ಯಾಂಡ್ ಆಗಿ ಇವತ್ತು ಪರಿವರ್ತನೆ ಆಗಲಿ. ಯಾಕಂತ ಹೇಳಿದ್ರೆ ಇವತ್ತು ಇದಕ್ಕಿಂತ ದೊಡ್ಡ ಇಂಟರ್ನ್ಯಾಷನಲ್ ಇರುವಂಥ ಹಲವಾರು ಬಂಗಾರದ ಮಳಿಗೆಯನ್ನ ಚರಿತ್ರೆ ನೋಡಿದರೆ ಅವ್ರು ಪ್ರಾರಂಭ ಆಗುವಾಗ ನಿಮ್ಮಷ್ಟು ದೊಡ್ಡದಲ್ಲಿ ಕೂಡ ಸ್ಟಾರ್ಟ್ ಮಾಡಿರಲ್ಲ, ಸಣ್ಣ ಒಂದು ಕೋಣೆಯಲ್ಲಿ ಸ್ಟಾರ್ಟ್ ಮಾಡಿದ್ರು. ಪ್ರಾಮಾಣಿಕ ಮತ್ತು ಬದ್ಧತೆ ಸೇವೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಟ್ಟಿದ ಒಂದು ದಿವಸ ಆಗಿದೆ. ಆ ಒಂದು ನೀವು ಪ್ರಾಮಾಣಿಕತೆ ಕೆಲಸ ಮಾಡಿ ತಾವು ಕೂಡ ಮುಂದೆ ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಆಗಿ ಪರಿವರ್ತನೆ ಆಗಬೇಕು. ಅದು ನಮ್ಮೆಲ್ಲ ಕನಸು ಅಂತ ನಾನು ಇವತ್ತು ಹೇಳಿಕೊಂಡು ಈಗಾಗಲೇ ಮುಂದಿನ ಅಭಿವೃದ್ಧಿಗೆ ಸಂಬಂಧಪಟ್ಟಾಗ ನಾನು ದೀರ್ಘ ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೂ ಕೂಡ ಇವತ್ತು ಮಂಗಳೂರಿನ ನೇರವಾಗಿ ನಮ್ಮ ಗಡುತನಕ್ಕೆ ಇವತ್ತು ಡಾಂಬರೀಕರಣದ ಕೆಲಸ ಇವತ್ತು ಪ್ರಾರಂಭ ಆಗಿದೆ. ಇಲ್ಲಿಗೆ ತನಕ ಬಂದು ಇವತ್ತು ಮುಡ್ತದೆ. ಸುತ್ತಮುತ್ತಲ ಬಹುತೇಕ ಯಾವುದೆಲ್ಲ ಕೆಲಸ ನಾವು ಹೇಳಿದ್ದೇವೆ ಆ ಕೆಲಸ ಎಲ್ಲ ನಾವು ಇದು ಮಾಡಿ ಕೊಟ್ಟಿದ್ದೇವೆ. ಇನ್ನು ಕೆಲವೊಂದು ಕೆಲಸ ಆಗ್ಲಿಕ್ಕೆ ಕೂಡ ಇವತ್ತು ಬಾಕಿ ಇದೆ. ಅದರಲ್ಲಿ ಪ್ರಮುಖವಾದ ಒಂದು ಕೆಲಸ ಯಾವುದಂತ ಹೇಳಿದ್ರೆ, ಇಲ್ಲಿ ಗೌಸಿಯಾಗಿ ಹೋಗುವಂತ ಒಂದು ರಸ್ತೆ ಅದು ಸಂಪೂರ್ಣವಾಗಿ ನವೀಕರಣಗೊಳಿಸಲು ನಾನು ಹೇಳಿದೆ. ಬಶೀರ್ ಆಗಾಗ ನಾನು ತಲೆ ತಿಂತಾ ಇರ್ತೇನೆ. ಅವ್ನು ಮತ್ತೆ ರಾಮನ್ ಆತ 12 ಗಂಟೆಗೆಲ್ಲ ಫೋನ್ ಮಾಡ್ತಾನೆ, ಕೇಳಿದ್ರೆ ಗೌಸಿಯ ರಸ್ತೆ ಅಂತ ಹೇಳ್ತೇನೆ. ಅದಕ್ಕೆ ನಾನು ಹೇಳಿದೆ, ಗಡಿಬಿಡಿ ಮಾಡಬೇಡ, ಎಷ್ಟು ಕೋಟಿ ಆದ್ರೂ ಚಿಂತೆ ಇಲ್ಲ, ಆ ರಸ್ತೆಯನ್ನು ಖಂಡಿತವಾಗಿ ನಾವು ನಿಮಗೆ ಮಾಡಿ ಕೊಡ್ತೇವೆ. ಅದಕ್ಕೆ ನಾನು ಬಹುಶಃ ನಾನು ಹೇಳಿದ್ದೇನೆ ನಮ್ಮ ಇಂಜಿನಿಯರ್ ಹತ್ರ ಬಹಳ ಚೆನ್ನಾಗಿ. ಯಾಕೆ ನಾನು ಬೇಕಂತ ಹೇಳಿ ಇಂಜಿನಿಯರ್ ಇದ್ದಾರೆ, ಇಲ್ಲ ರವಿ ಅವರು
ಈಗ ಗೌಸ್ಯ ರಸ್ತೆದು ಎಂಟ್ರೆನ್ಸ್ ಈಗಲೇ ಕೊಡ್ಬೇಕು. ಈ ಕಂಬಕ್ಕೆ ಡಬಲ್ ಅಗಲ ಮಾಡಬೇಕು, ಆ ಟ್ರಾನ್ಸ್ಫಾರ್ಮರ್ ಶಿಫ್ಟ್ ಮಾಡಿಸ್ಬೇಕು. ರೋಡಿಂದ ಡಬಲ್ ಅಂದ್ರೆ ಇಲ್ಲಿ ಲೈಟ್ ಆಗಿದೆ ಅಲ್ಲ, ಆ ಕ್ರಾಸಿಂಗಿಗೆ ಬರಬೇಕು. ಅಲ್ಲಿಂದ ಆ ಕಡೆ ಹೋಗುವಾಗ ಮಾಡಿ ಒಂದು ಸೈಡ್ ಫುಟ್ಪಾತ್ ಮತ್ತು ವಾಕಿಂಗ್. ಯಾಕಂತ ಹೇಳಿದ್ರೆ ಮಕ್ಕಳು ಅವರು ಸ್ಕೂಲ್ಗೆಲ್ಲ ಹೋಗಿ ಒಂದು ಸೈಡಿಂದ ಒಂದು ಮಾಡೆಲ್ ಪ್ಲಾನ್ ಮಾಡೋದು ಅವಕಾಶ ಮಾಡಿ ಕೊಡಿ. ಅದು ಎಷ್ಟು ಅನುದಾನ ಅಂತ ಹೇಳಿ ಆದಷ್ಟು ಬೇಗನ ಕೆಲಸ ನಾವು ಪ್ರಾರಂಭ ಮಾಡಿದರೆ ಮತ್ತೆ ಇವನ್ನ ಯಾವುದೆಲ್ಲ ಕೆಲಸ ನಾವು ಹೇಳಿದೇವ ಅದೆಲ್ಲ ಕೂಡ ಪೂರ್ತಿ ಮಾಡುವ ರೀತಿಯಲ್ಲಿ ಇವತ್ತು ಆಗ್ತದೆ ಅಂತ ನಾನು ಇವತ್ತು ಹೇಳಿಕೊಳ್ತಾ ನಾನು ದೀರ್ಘವಾಗಿ ಮಾತಾಡದೆ ನಿಮ್ಮೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಸಹಕಾರ ನಾನು ಕೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೇನೆ. ಹಾಗೂ ಈ ಒಂದು ಕೇಂದ್ರವಾಗಿ ಈ ಒಂದು ಮಳಿಗೆಯನ್ನು ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ ಹೇಳುವ ಮೂಲಕ ನಾವು ಉದ್ಘಾಟಿಸ್ತೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸಹೋದರಿಗೆ ನಮಸ್ಕಾರ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಪೂರ್ತಿಗೊಳಿಸುವಂತಹ ಜವಾಬ್ದಾರಿ ನನ್ನ ಮೇಲಿದೆ ಎನ್ನುವ ವಿಶ್ವಾಸವನ್ನಿಟ್ಟುಕೊಂಡು ಮತದಾರರು ಕೊಟ್ಟಂತಹ ಮತದಾನಕ್ಕೆ ಒಂದಲ್ಪವೂ ಕೂಡ ಚ್ಯುತಿಬಾರದಂತಹ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಶಾಸಕ ಸನ್ಮಾನ ಶ್ರೀಯುತ UT ಖಾದರ್ ಅವರಿಗೆ ಎಲ್ಲ ರೀತಿಯ ಧನ್ಯವಾದಗಳು. എല്ലാവിധ ആശംസകളും നേർന്ന് പ്രത്യേക പ്രാർത്ഥനകൾ നൽകി നമ്മെ സ്വീകരിക്കാനും നമ്മളെ അനുമോദിക്കാനും ആശീർവദിക്കാനും വേണ്ടി കേരളക്കരയുടെ പ്രമുഖ പ്രാസംഗികൻ ബഹുമാനപ്പെട്ട EP അബൂബക്കർ ഖാസിമി ഉസ്താദ് അവരുടെ എല്ലാവിധ ഭാവുകങ്ങളോടും കൂടി ക്ഷണിക്കുകയാണ്. മുടിപ്പിലെ മിടുക്കന്മാരുടെ ഇടയിൽ നമ്മുടെ സ്വർണത്തിൻ്റെ പാരമ്പര്യവുമായി നാലാമത്തെ കട തുടക്കം കുറിച്ചിരിക്കുന്ന ഈ ധന്യമായ വേദിയിൽ
ബഹുമാനപ്പെട്ട നമ്മുടെ സുഹൃത്തും കാലങ്ങളായി ഈ കാസർഗോഡ് കർണാടക ഭാഗത്ത് വരുമ്പോൾ ഉസ്താദുമാരുമായി പ്രഭാഷകന്മാരുമായി അഭേദ്യമായ ബന്ധവുമുള്ള ഗോൾഡ് കിങ് ഹനീഫിച്ച എന്നറിയപ്പെടുന്ന ഈ മഹാവ്യക്തിത്വത്തിൻ്റെ ഈ മഹനീയമായ ഈ സ്ഥാപനത്തിൻ്റെ ഉദ്ഘാടന കർമ്മം നിർവഹിക്കപ്പെട്ടിരിക്കുകയാണ്. അതിലേക്ക് എല്ലാവിധ ആശംസകളും നേരുവാനാണ് ഈ വിനീതൻ ഇവിടെ എത്തിച്ചേർന്നത്. അള്ളാഹു റബ്ബുൽ ഇസ്സത്ത് ഇതൊരു മഹനീയമായ സ്ഥാപനമാക്കുകയും അത് വിജയിപ്പിക്കുകയും നാട്ടുകാർക്ക് എല്ലാവിധ സേവനങ്ങൾ ചെയ്യുന്ന ഒരു മഹത്തായ ഒരു സ്ഥാപനമായി സ്വർണത്തിൻ്റെ രാജാവാക്കി നമ്മളെയും അവരെയും ഒക്കെ അനുഗ്രഹിക്കുമാറാകട്ടെ. അതിനോടൊപ്പം തന്നെ നമ്മുടെ ഇവിടെ ഇതുമായി ബന്ധപ്പെട്ട ഈ നാട്ടിലെ ഇതിൻ്റെ പാർട്ട്ണർ പേര് ഇബ്രാഹിം തൊട്ടടുത്തിരിക്കുന്ന അദ്ദേഹം നല്ല ഉസ്താദന്മാരൊക്കെ ആയിട്ട് വലിയ ബന്ധവും സ്നേഹവുമൊക്കെ ഉള്ള വ്യക്തിയാണ്. അദ്ദേഹത്തിനും എല്ലാവിധ അനുഗ്രഹങ്ങളും അള്ളാഹു നൽകി ആദരിക്കുമാറാകട്ടെ. ഈ സ്ഥാപനത്തിന് എല്ലാവിധ ആശംസകളും നേരുകയും നാട്ടുകാരുടെ എല്ലാവിധ സഹായങ്ങളും ഉണ്ടാകണമെന്ന് അഭ്യർത്ഥിക്കുകയും ചെയ്യുന്നു, ആശംസിക്കുന്നു. അസ്സലാമു അലൈക്കും വറഹ്മത്തുള്ളാഹി. ബിസ്മില്ലാഹിർ റഹ്മാനിർ റഹീം. ഇന്നാ ഫതഹ്നാ ലക ഫത്ഹൻ മുബീനാ ليغفر لك الله ما تقدم من ذنبك وما تأخر ويتم نعمته عليك ويهديك صراطا مستقيما وينصرك الله نصرا عزيزا صدق الله العظيم.